ಎಲ್ಲರಿಗೂ ನಮಸ್ಕಾರ. ಮಹರ್ಷಿ ಪತಂಜಲಿಯವರ 19ನೇ ಸೂತ್ರ ಭವಪ್ರತ್ಯಯೋ ವಿದೇಹ ಪ್ರಕೃತಿ ಲಯಾನಾಂ. ಸೊ ಈ ಒಂದು ಸೂತ್ರದ ಪದಸಹ ಅರ್ಥ ಈ ರೀತಿಯಾಗಿದೆ. ಭವ ಪೂರ್ವಜನ್ಮದ ಸಂಸ್ಕಾರ, ನಾವೇನು ಪೂರ್ವಜನ್ಮದಲ್ಲಿ ಸಂಸ್ಕಾರವನ್ನು ಪಡೆದುಕೊಂಡಿರ್ತೇವೆ ಅಥವಾ ನಮ್ಮ ಅಸ್ತಿತ್ವದ ಪ್ರಭಾವದಿಂದ ಬಂದಂಥ ಒಂದು ಭವ. ಸೊ ಪ್ರತ್ಯಯ ಅಂದರೆ ಯಾವುದೇ ಒಂದು ಕಾರಣ, ಆಧಾರದ ಮೇಲೆ ಅದರ ಒಂದು ಅರ್ಥ ಪ್ರತ್ಯಯವಾಗಿರ್ತದೆ. ವಿದೇಹ ಅಂದರೆ ದೇಹಾಭಿಮಾನವನ್ನು ಮೀರಿದವರು. ದೇಹದ ಮೇಲೆ ನಮಗೇನು ಅಭಿಮಾನ, ಅದು ಒಂದು ಆಸಕ್ತಿ ಇರ್ತದಲ್ಲ, ಅದನ್ನು ಮೀರಿದವರಿಗೆ ನಾವು ವಿದೇಹ, ದೇಹದ ಮೇಲೆ ಯಾವುದೇ ಅಭಿಮಾನವಿಲ್ಲದವರು ಅಂತ. ಪ್ರಕೃತಿ ಲಯಾನಾಂ, ಪ್ರಕೃತಿಯಲ್ಲಿ ಲೀನರಾದವರು. ನಾವು ಈ ಒಂದು ಪ್ರಕೃತಿಯಲ್ಲಿ ಲೀನರಾದವರಿಗೆ ಪ್ರಕೃತಿ ಲಯಾನಾಂ ಅಂತಂದೇಳಿ ಕರೆಯಬಹುದು. ಸೊ ಹೀಗೆ ಇದು ವಿದೇಹರು ಮತ್ತು ಪ್ರಕೃತಿ ಲಯರಾದವರಿಗೆ ಪೂರ್ವ ಸಂಸ್ಕಾರಗಳೇ ಆ ಸ್ಥಿತಿಗೆ ಕಾರಣವಾಗುತ್ತವೆ. ಅಂದರೆ ಭವಪ್ರತ್ಯಯ ಅಂದರೆ ನಮ್ಮ ಇಂದಿನ ಏನು ನಮ್ಮ ಸಂಸ್ಕಾರಗಳು ಇರ್ತವಲ್ಲ, ಅವುಗಳು ನಮ್ಮ ಮೇಲೆ ಕಾರಣವಾಗಿರ್ತವೆ. ಸೊ ಹೀಗೆ ನಮಗೆ ವಿದೇಹರು ಮತ್ತು ಪ್ರಕೃತಿ ಲಯರಾದವರಿಗೆ ಪೂರ್ವ ಸಂಸ್ಕಾರಗಳೇ ಆ ಸ್ಥಿತಿಗೆ ಕಾರಣವಾಗಿರುತ್ತವೆ ಅಂತ ನಾವು ಈ ಸೂತ್ರದಲ್ಲಿ ತಿಳ್ಕೊಳ್ತೇವೆ ನಾವು. ಸೊ ಹೀಗೆ ನಾವು ಆಲ್ರೆಡಿ 18ನೇ ಸೂತ್ರದಲ್ಲಿ ಅಸಂಪ್ರಜ್ಞಾತ ಸಮಾಧಿ ಕುರಿತು ತಿಳ್ಕೊಂಡಿದ್ದೇವೆ ನಾವು. ಅಸಂಪ್ರಜ್ಞಾತ ಸಮಾಧಿ ಅಂದರೆ ಏನು ತಿಳ್ಕೊಂಡಿದ್ದೇವೆ ನಾವು. ಈ ಸೂತ್ರದಲ್ಲಿ ನಾವು ಪತಂಜಲಿ ಏನು ಹೇಳ್ತಾರೆ ಅಂತಂದೇಳಿದರೆ, ಕೆಲವರಿಗೆ ಆಳವಾದ ಧ್ಯಾನ ಸ್ಥಿತಿ ಈ ಜನ್ಮದ ಸಾಧನೆಯಿಂದ ಮಾತ್ರವಲ್ಲ, ಅಂದರೆ ಪ್ರಸ್ತುತ ಜನ್ಮದ ಸಾಧನೆಯಿಂದ ಮಾತ್ರವಲ್ಲ, ಅವರು ಪೂರ್ವ ಸಂಸ್ಕಾರಗಳ ಕಾರಣದಿಂದಲೂ ಬಂದಿರುತ್ತದೆ. ಅಂದರೆ ಕೆಲವೊಬ್ಬರಿಗೆ ನಮಗೇನಾಗುತ್ತೆ ಅಂತಂದು ಹೇಳಿದರೆ ಒಂದು ಆಳವಾದ ಧ್ಯಾನದ ಸ್ಥಿತಿ ಬರ್ತದೆ. ಸೊ ಇದು ಕೇವಲ ನಮಗೆ ಈ ಜನ್ಮದ ಸಾಧನೆಯಿಂದ ಬಂದಿದೆ ಅಂತ ಹೇಳೋದಕ್ಕಾಗಲ್ಲ. ನಾವು ಪೂರ್ವ ಸಂಸ್ಕಾರಗಳ ಕಾರಣದಿಂದ, ಪೂರ್ವ ಜನ್ಮದ ಸಂಸ್ಕಾರದ ಕಾರಣದಿಂದ ಈ ಧ್ಯಾನದ ಸ್ಥಿತಿಯನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯವಾಗಿರುತ್ತದೆ. ಹೀಗೆ ವಿದೇಹ ಅಂದರೆ ದೇಹದ ಮೇಲಿನ ಗುರುತು ಕಡಿಮೆಯಾದವರು, ದೇಹದ ಬಗ್ಗೆ ಆಸಕ್ತಿ ಇಲ್ಲದವರು ಅಂತಂದು ಸಹ ನಾವು ಹೇಳಬಹುದು. ದೇಹವೇ ನಾನು ಎಂಬ ಭಾವ ಕ್ಷೀಣವಾದವರು, ಅವರು ಸೂಕ್ಷ್ಮ ಧ್ಯಾನ ಸ್ಥಿತಿಗೆ ಸುಲಭವಾಗಿ ಹೋಗುತ್ತಾರೆ. ಅಂದರೆ ನಾವು ಯಾವಾಗ ವಿದೇಹರಾಗ್ತೀವಿ ಆವಾಗ ನಾವು ಸೂಕ್ಷ್ಮ ಧ್ಯಾನ ಸ್ಥಿತಿಗೆ ಬಹಳಷ್ಟು ಸುಲಭವಾಗಿ ಹೋಗಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನೊಂದು ಪ್ರಕೃತಿ ಲಯರು ಅಂತ ಹೇಳಿದರೆ ಪ್ರಕೃತಿಯ ಸೂಕ್ಷ್ಮ ಸ್ಥಿತಿಗಳಲ್ಲಿ ಲೀನರಾಗಿರುವವರು, ಮನಸ್ಸು ಬಹಳ ಸೂಕ್ಷ್ಮವಾಗಿರುವ ಸಾಧಕರು ಏನಿರ್ತಾರಲ್ಲ, ಅವರು ಪ್ರಕೃತಿ ಲಯರು ಅಂತಂದೇಳಿ ಕರಿಬೋದು. ಹೀಗೆ ನಾವು ಇನ್ನೂ ಅಂತಿಮ ಮುಕ್ತಿ ಅಲ್ಲ, ಇದೆಲ್ಲ ನಮಗೆ ಅಂತಿಮ ಮುಕ್ತಿ ಅಲ್ಲ, ಆದರೆ ಭವಪ್ರತ್ಯಯ ಇದು ಬಹಳಷ್ಟು ಮುಖ್ಯ. ಇದರ ಅರ್ಥ ಏನಂತಂದು ಹೇಳಿದರೆ, ಪೂರ್ವ ಸಂಸ್ಕಾರಗಳ ಶಕ್ತಿ, ಅಂದರೆ ನಮಗೆ ಪೂರ್ವ ಸಂಸ್ಕಾರಗಳು, ನಮ್ಮ ಜನ್ಮಾಂತರಗಳ ಸಂಸ್ಕಾರಗಳ ಶಕ್ತಿ ಏನಿರ್ತದಲ್ಲ, ಅದು ಭವಪ್ರತ್ಯಯವಾಗಿ ಇಲ್ಲಿ ನಮಗೆ ಹೇಳ್ತದೆ. ಸೊ ಇಂದಿನ ಅಭ್ಯಾಸಗಳು, ಹಳೆಯ ವಾಸನೆಗಳು, ಪೂರ್ವ ಸಾಧನೆಯ ಪ್ರಭಾವದಿಂದ ನಾವು ಏನು ಮಾಡ್ತೇವೆ ಅಂತಂದು ಹೇಳಿದರೆ, ಈ ಒಂದು ಆಧ್ಯಾತ್ಮಿಕ ಪ್ರವೃತ್ತಿ ನಮಗೆ ಬಹಳಷ್ಟು ಸಹಜವಾಗಿ ನಮಗೆ ಜೀವನದಲ್ಲಿ ಸಿಗ್ತದೆ. ಸೊ ಹೀಗೆ ಒಬ್ಬ ವಿದ್ಯಾರ್ಥಿ ಯಾವುದೇ ಒಂದು ಸಂಗೀತವನ್ನು ಕಲಿಯೋಕ್ಕೆ ಬಹಳಷ್ಟು ಬೇಗ ಕಲಿತಾನೆ. ಅದೇ ಮತ್ತೊಬ್ಬ ವಿದ್ಯಾರ್ಥಿ ಬಹಳಷ್ಟು ಹೆಚ್ಚು ಸಮಯವನ್ನು, ಅಂದರೆ ಜನ್ಮಗಳ ನಂತರವೂ ಸಹ ಅವನು ಕಲಿತ್ಕೊತಾನೆ ಇದ್ದರೂ ಸಂಗೀತ ಬರೋದಿಲ್ಲ ಅದು. ಆದರೆ ಕೆಲವೊಬ್ಬರಿಗೆ ಸಂಗೀತ ಬಹಳಷ್ಟು ಬೇಗ ಬಂದುಬಿಡ್ತೈತಿ. ಸೊ ಇದು ಯಾಕೆ ಅಂತಂದು ಹೇಳಿದರೆ, ಅವರಿಗೆ ಹಿಂದಿನ ಅಭ್ಯಾಸ, ಅದು ಸ್ವಾಭಾವಿಕವಾಗಿ ಅವರಿಗೆ ಸಂಸ್ಕಾರದ ವ್ಯತ್ಯಾಸದಲ್ಲಿ ಈ ರೀತಿ ಆಗಲಿಕ್ಕೆ ಅವಕಾಶವಿರುತ್ತದೆ. ಸೊ ಇದೇ ರೀತಿ ಕೆಲವರಿಗೆ ಧ್ಯಾನ ಬಹಳ ಸುಲಭವಾಗುತ್ತೆ, ಇನ್ನು ಕೆಲವರಿಗೆ ಬಹಳಷ್ಟು ನಿಧಾನವಾಗುತ್ತೆ. ಅವರು ಎಷ್ಟೇ ಪ್ರಯತ್ನ ಮಾಡಿದರೂ ಸಹ ಧ್ಯಾನವನ್ನು ಘಟಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಅಂದರೆ ಭಾಳಷ್ಟು ಸ್ಲೋ ಪ್ರೋಸೆಸ್ ಆಗಿ ಅವರಿಗೆ ಬರ್ತದಂತ. ಸೊ ಹೀಗೆ ಯೋಗದ ದೃಷ್ಟಿಯಲ್ಲಿ ನಮಗೆ ಆಧ್ಯಾತ್ಮಿಕ ಬೆಳವಣಿಗೆ ಯಾವಾಗಲೂ ಒಂದೇ ರೀತಿಯಲ್ಲಿಲ್ಲ. ಅಂದರೆ ಪ್ರತಿಯೊಬ್ಬರಿಗೂ ಒಂದೇ ರೀತಿಯ ಆಧ್ಯಾತ್ಮಿಕ ಬೆಳವಣಿಗೆ ಆಗುವುದು ಅಸಾಧ್ಯ. ಇದು ಕೆಲವರಿಗೆ ಬಹಳ ಸಹಜವಾಗಿ ಆಕರ್ಷಣೀಯ ರೂಪದಲ್ಲಿ ಬರ್ತದೆ, ಒಳಗಿನ ವೈರಾಗ್ಯ ಪ್ರಾರಂಭವಾಗುತ್ತೆ, ಧ್ಯಾನದ ಸುಲಭತೆ ಬಹಳಷ್ಟು ಸರಳವಾಗ್ತದೆ. ಇವು ಸಂಸ್ಕಾರಗಳ ಪರಿಣಾಮದಿಂದ ಈ ರೀತಿ ಆಗಲಿಕ್ಕೆ ಅವಕಾಶದ. ಈ ಸಂಸ್ಕಾರಗಳ ಶಕ್ತಿ, ಸಾಧನೆ ವ್ಯರ್ಥವಾಗುವುದಿಲ್ಲ. ಪ್ರತಿಯೊಂದು ಪ್ರಯತ್ನವೂ ಸಹ ಈ ಒಂದು ಗುರುತನ್ನು ಬಿಟ್ಟು ಹೋಗುತ್ತದೆ. ಸೊ ಇದು ಈ ಅಂಶಗಳನ್ನು ನಾವು ಗಮನಿಸಬೇಕಾಗುತ್ತೆ. ಸೊ ಆಳವಾದ ಸ್ಥಿತಿಗಳು ಸಾಧ್ಯ ಏನಂತಂದು ಹೇಳಿದರೆ, ಅವು ಅಂತಿಮ ಗುರಿಯಲ್ಲ. ನಾವು ಬಹಳಷ್ಟು ಆಳವಾದ ಸ್ಥಿತಿಯಲ್ಲಿದ್ದೇವೆ ಎಂದರೂ ಸಹ ಇದು ಅಂತಿಮ ಗುರಿಯಲ್ಲ. ಇದು ಮುಕ್ತಿ ಇನ್ನೂ ಮುಂದೆ ಇದೆ. ವಿದೇಹ ಮತ್ತು ಪ್ರಕೃತಿಲಯ ಸ್ಥಿತಿಯೂ ಸಹ ಕೈವಲ್ಯಕ್ಕಿಂತ ಮುಂಚಿನ ಹಂತವಾಗಿದೆ. ಸೊ ಈ ಒಂದು ಮುಕ್ತಿ ಅನ್ನೋದು ಸಹ ಈ ವಿದೇಹ ಮತ್ತು ಪ್ರಕೃತಿಯ ಒಂದು ಏನು ಸ್ಥಿತಿ ಇದೆಯಲ್ಲ, ಆ ಸ್ಥಿತಿ
ಈ ಕೈವಲ್ಯ ಸ್ಥಿತಿಗಿಂತ ಮುಂಚಿನ ಹಂತವಾಗಿದೆ. ಹೀಗೆ ಈ ಸೂತ್ರ ನಮಗೆ ಬಹಳಷ್ಟು ಆಶೆ ನೀಡುತ್ತದೆ ಮತ್ತು ಇಂದಿನ ಸಾಧನೆ ವ್ಯರ್ಥವಾಗುವುದಿಲ್ಲ. ಏನು ನಾವು ಪ್ರಸ್ತುತದಲ್ಲಿ ಸಾಧನೆ ಏನಾದರೂ ಆಧ್ಯಾತ್ಮಿಕದಲ್ಲಿ ಮಾಡ್ತಾ ಇದ್ವಿ ಅಂದರೆ ಅದು ವ್ಯರ್ಥವಾಗುವುದಿಲ್ಲ. ಪ್ರತಿದಿನದ ಧ್ಯಾನ ಮನಸ್ಸಿನಲ್ಲಿ ಸಂಸ್ಕಾರ ರೂಪಿಸುತ್ತದೆ, ನಿಧಾನವಾಗಿ ನಮ್ಮ ಆಂತರಿಕ ಬೆಳವಣಿಗೆ ಆಗುತ್ತದೆ. ಸೊ ಹೀಗೆ ಒಳ್ಳೆಯ ಸಾಧನೆಯ ಒಂದು ಕ್ಷಣವೂ ಕಳೆದು ಹೋಗುವುದಿಲ್ಲ. ನಿರಂತರ ಪ್ರಯತ್ನ ಭವಿಷ್ಯದ ಜಾಗೃತಿಗೆ ಒಂದು ಬೀಜವಾಗುತ್ತದೆ. ನಾವು ನಿರಂತರವಾಗಿ ಸತತ ಪ್ರಯತ್ನ ಮಾಡಿದಾಗ ನಮ್ಮ ಭವಿಷ್ಯದ ಜಾಗೃತಿಯ ಒಂದು ಬೀಜ ನಮ್ಮಲ್ಲಿ ಉತ್ಪಾದನೆ ಆಗಲಿಕ್ಕೆ ಸಾಧ್ಯವಾಗುತ್ತೆ. ಹೀಗೆ ಭವಪ್ರತ್ಯಯ ಅಂದರೆ ಪೂರ್ವ ಸಂಸ್ಕಾರಗಳ ಒಂದು ಪ್ರಭಾವದಿಂದ ಕೆಲವು ಆಧ್ಯಾತ್ಮಿಕ ಸ್ಥಿತಿಗಳು ಸಂಸ್ಕಾರದಿಂದ ಸಹಜವಾಗಿರಬಹುದು ಅನ್ನೋದನ್ನು ಈ ಒಂದು ಸೂತ್ರದಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ, ಬಹಳಷ್ಟು ಆಳವಾದ ಸೂತ್ರ ಇದು. ಸೊ ನಾವು ಸುಲಭವಾಗಿ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಸ್ವಲ್ಪ ನಾವು ಆಧ್ಯಾತ್ಮಿಕ ಮಾರ್ಗದಲ್ಲಿ ಒಳಗೋದಾಗ ನಾವು ಈ ಸೂತ್ರದ ಅರ್ಥವನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಯಾಕಂದರೆ ಇಲ್ಲಿ ನಾನು ಎನ್ನುವುದನ್ನು ತೆಗೆದು ಹಾಕಬೇಕಾಗತ್ತೆ. ಅಂದಾಗ ನಮಗಿಲ್ಲಿ ಭವಪ್ರತ್ಯಯೋ ವಿದೇಹ ಪ್ರಕೃತಿ ಲಯಾನ ಅಂದರೆ ನಮ್ಮ ದೇಹವನ್ನು ಬಿಡಬೇಕು, ಈ ಪ್ರಕೃತಿಯಲ್ಲಿ ಲೀನವಾಗಬೇಕು. ಆವಾಗ ನಮಗೆ ಈ ಒಂದು ಸೂತ್ರದ ಅರ್ಥವಾಗಲಿಕ್ಕೆ ಸಾಧ್ಯವಾಗುತ್ತೆ. ಎಲ್ಲರಿಗೂ ಶುಭವಾಗಲಿ. ಅನಂತ ಧನ್ಯವಾದಗಳು. ಮತ್ತೊಂದು ಸೂತ್ರದೊಂದಿಗೆ ಮತ್ತೆ ಭೇಟಿಯಾಗೋಣ.